ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡಿದಂಥ ಆರೋಪವನ್ನು ಸದ್ಯ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೊತ್ತುಕೊಂಡಿದ್ದಾರೆ. ಸಂಕಷ್ಟ ತಪ್ತಾ ಇಲ್ಲ ಅವರಿಗೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ತಾ ಇದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಪೀಠದಲ್ಲಿ ಇದರ ವಿಚಾರಣೆ ಇದೆ. ಸಿಟಿ ರವಿ ಪರ ವಕೀಲ ಅಶೋಕ್ ಹರನಹಳ್ಳಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಪರವಾಗಿ ವಕೀಲ ಶ್ಯಾಮ್ ಸುಂದರ್ ಅವರು ವಾದಕ್ಕೆ ಇಳಿದಿದ್ದಾರೆ. ಒಂದು ಕಡೆ ಸಿಟಿ ರವಿ ಅವರ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಅಶೋಕ್ ಹಾರನಹಳ್ಳಿ ಅವರು ನಿಂತ್ಕೊಂಡಿದ್ದರೆ, ಇಬ್ಬರು ಕೂಡ ಘಟಾನುಘಟಿ ವಕೀಲರುಗಳೇ. ಒಂದು ಕಡೆ ಅಶೋಕ್ ಹಾರನಹಳ್ಳಿ ಅವರು, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದಕ್ಕೆ ಇಳಿದಿದ್ದಾರೆ. ಕೋರ್ಟ್ನಲ್ಲಿ ವಾದ ಹೇಗಿತ್ತು ಅಂತ ನೋಡಿದ್ರೆ, ನೀವು ನಮಗೆ ಕೊಟ್ಟಿರೋದೆಲ್ಲ ಫೋಟೋ ಕಾಪಿ, ಕೊಟ್ಟಿರೋದೆಲ್ಲ ಜೆರಾಕ್ಸ್ ಎನ್ನುವುದು ಒಂದು ಕಂಪನಿ, ಅದು ನಕಲು ಪ್ರತಿ ಅಂತ ನಾವು ಹೇಳ್ತೀವಲ್ವ, ಅದು ಫೋಟೋ ಕಾಪಿ ಅಂತ. ನಮಗೆ ಕೊಟ್ಟಿರೋದು ನೀವು ಮೂಲ ಕೊಟ್ಟಿಲ್ಲ, ಮೂಲ ದಾಖಲೆ ಕೊಟ್ಟಿಲ್ಲ, ನಕಲು ಪ್ರತಿಗಳು ಕೊಟ್ಟಿದ್ದೀರಾ, ನೀವು ಫೋಟೋ ಕಾಪಿ ನಮಗೆ ಕೊಟ್ಟಿದ್ದೀರಾ ಅಂಥೇಳಿ ಒಂದು ಕಡೆ ಅಲ್ಲಿ ನ್ಯಾಯಾಧೀಶರು ಹೇಳ್ತಾರೆ. ಮೊದಲು ನೀವು ಮೂಲ ಆದೇಶ ಪ್ರತಿಯನ್ನು ಯಾಕೆ ಕೊಟ್ಟಿಲ್ಲ? ಸರ್ಟಿಫೈಡ್ ಕಾಪಿ ಇಲ್ಲದೆ ಹೇಗೆ ವಿಚಾರಣೆ ಮಾಡೋದು? ನಾವು ಸರ್ಟಿಫೈಡ್ ಕಾಪಿ ಒಂದು ಬೇಕಲ್ವಾ? ಅದಿಲ್ಲದೆ ನಾವು ವಿಚಾರಣೆ ಮಾಡೋದು ಹೇಗೆ? ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ವಲ್ಲ. ಸಿಟಿ ರವಿ ಪರ ವಕೀಲ ಅಶೋಕ್ ಅವ್ರಿಗೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸರ್ಟಿಫೈಡ್ ಕಾಪಿ ಕೊಡಬೇಕಲ್ವ ನಮಗೆ? ಯಾವುದೋ ಒಂದು ಫೋಟೋ ಕಾಪಿ ಕೊಟ್ಬಿಟ್ರೆ ನೀವು ಯಾಕೆ ಫೋಟೋ ಕಾಪಿ ಕೊಟ್ಟಿದ್ದೀರಾ ನಮಗೆ? ನಕಲು ಪ್ರತಿ ನಿಮ್ಗೆ ಯಾಕೆ ಕೊಟ್ಟಿದ್ದೀರಿ? ಇಲ್ಲಿ ಮೂಲ ಕಾಪಿ ಎಲ್ಲಿ? ಮೂಲ ಪ್ರತಿ ಎಲ್ಲಿ? ಜಡ್ಜ್ ಮುಂದೆ FIR ಕಾಪಿಯನ್ನು ಅಶೋಕ್ ಹಾರನಹಳ್ಳಿ ಅವರು ಓದಿದ್ದಾರೆ. ದೂರು ನೀಡಿದವರ ಸಹಿನೇ ದೂರಲ್ಲಿಲ್ವಲ್ರಿ. ಯಾರು ಕಂಪ್ಲೇಂಟ್ ಮಾಡಿದ್ದಾರೋ ಕಂಪ್ಲೇಂಟ್ ಮಾಡಿರುವವರ ಸಹಿನೇ ಇಲ್ಲ ಇದರಲ್ಲಿ. ಸಿಟಿ ರವಿ ಅವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಯಾವುದೇ ಕಾರಣವನ್ನು ಕೊಟ್ಟಿಲ್ಲ. ಸಾಕ್ಷಿಗಳೆಲ್ಲವೂ ಕೂಡ ಯಾರ್ಯಾರು ಸಾಕ್ಷಿ ಇದ್ದಾರೋ ಎಲ್ಲರೂ ರೂಲಿಂಗ್ ಪಾರ್ಟಿಯವರೇ ಇದ್ದಾರೆ, ಆಡಳಿತ ಪಕ್ಷದವರೇ ಇದ್ದಾರೆ. ನಾಶ ಮಾಡೋಕ್ಕೆ ಸಾಧ್ಯವೇ? ಬಂಧನಕ್ಕೆ ಕಾರಣಗಳನ್ನು ಮೆಮೋಗಳಲ್ಲಿ ನೀಡಿಲ್ಲ. ನೋಟಿಸ್ ನೀಡಿದ ದಿನವೇ ಸುವರ್ಣಸೌಧದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸಚಿವೆ ಬೆಂಬಲಿಗರೇ ಸಿಟಿ ರವಿಯವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ನಾವು ಮಧ್ಯಂತರ ಜಾಮೀನು ಕೇಳ್ತಾ ಇದ್ದೀವಿ. FIRನಲ್ಲಿ ಸೆಕ್ಷನ್ 75, 79 ಉಲ್ಲೇಖ ಮಾಡಿದ್ದಾರೆ. ಜಡ್ಜ್ ಮುಂದೆ ಮಧ್ಯಂತರ ಜಾಮೀನು ಕೊಡಬೇಕು ಸ್ವಾಮಿ ಅಂತ ಹೇಳಿ ಅಶೋಕ್ ಹಾರನಹಳ್ಳಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪೊಲೀಸರು ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿ, ನೋಡೋಣ, ಮೊದಲು ಅವರು ಆಕ್ಷೇಪಣೆ ಸಲ್ಲಿಸಲಿ ಇದಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ನೋಡೋಣ ಅಂತ ಜಡ್ಜ್ ಹೇಳ್ತಾರೆ. ಪ್ರಾಥಮಿಕ ಆಕ್ಷೇಪಣೆ ಇಲ್ಲದೆ ಮುಂದುವರಿಯೋಕ್ಕಾಗಲ್ಲ. ಸದನದಲ್ಲಿ ವ್ಯಕ್ತಪಡಿಸುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆ. ಅವರೊಬ್ಬ ರಾಜಕಾರಣಿ. ಸಿಟಿ ರವಿ ಎಲ್ಲೂ ಕೂಡ ಓಡಿ ಹೋಗಿಲ್ಲ. ನ್ಯಾಯಾಧೀಶರ ಮುಂದೆ ಅಶೋಕ್ ಹಾರನಹಳ್ಳಿ ಅವರು ವಾದ ಮಾಡ್ತಾರೆ. ಸ್ವಾಮಿ, ಸಿಟಿ ರವಿ ಎಲ್ಲೂ ಓಡಿ ಹೋಗಿದ್ದಾರೆ? ಎಲ್ಲೂ ಓಡಿ ಹೋಗಿಲ್ವಲ್ಲ, ಮಾತಾಡೋದು ಸದನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸದನದಲ್ಲಿ ವ್ಯಕ್ತಪಡಿಸುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇರೆ. ಅವರೊಬ್ಬ ರಾಜಕಾರಣಿ ಇದ್ದಾರೆ, ರವಿ ಎಲ್ಲೂ ಓಡಿ ಹೋಗಲ್ಲ. ನ್ಯಾಯಾಧೀಶರ ಮುಂದೆ ವಕೀಲ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನು ಮಾಡ್ತಾರೆ. ದೃಢೀಕೃತ ಪ್ರತಿ ಇಲ್ಲದೆ ಇದ್ದರೂ ಮಧ್ಯಂತರ ಜಾಮೀನು ಕೊಡ್ಬೋದು ಸ್ವಾಮಿ, ಆ ಪ್ರತಿ ಇರಲೇಬೇಕು ಅಂತೇನಿಲ್ಲ. ಅಶೋಕ್ ಹಾರನಹಳ್ಳಿ ಅವರ ವಾದ. ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣ. ಸಿಟಿ ರವಿ ಅವರನ್ನು ರಾತ್ರಿ ಇಡೀ ಸುತ್ತಾಡಿಸಿದ್ದಾರೆ. ಅಲ್ಲಿ ಕೋರ್ಟ್ಗೆ ಮಧ್ಯಂತರ ಜಾಮೀನು ಕೊಡುವಂಥ ಅಧಿಕಾರ ಇದೆ. ಸಿಟಿ ರವಿ ಅವರ ತಲೆಗೇನೆ ಪೊಲೀಸರು ಹೊಡೆದು ಹಾಕಿದ್ದಾರೆ. ಸ್ಪೀಕರ್ ರೂಲಿಂಗ್ ನೀಡದೇ ಇದ್ದರೂ ಕೇಸು ದಾಖಲಾಗುತ್ತೆ. ಇದು PV ನರಸಿಂಹರಾವ್ ಪ್ರಕರಣವನ್ನು ಅಶೋಕ್ ಹಾರನಹಳ್ಳಿ ಅವರು ಉಲ್ಲೇಖ ಮಾಡ್ತಾರೆ. ಈ ಹಿಂದಿನ ಸದನದ ಒಳಗಿನ ಕೇಸ್ಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಿ ಮಾತಾಡ್ತಾರೆ. ತೇಜ್ ಕಿರಣ ಜೈನ್ ಪ್ರಕರಣವನ್ನು ಉಲ್ಲೇಖಿಸಿ ವಾದವನ್ನು ಮಾಡ್ತಾರೆ. ಸದನದ ವಸ್ತುಗಳನ್ನು ಹಾನಿ ಮಾಡಿದರೆ ಮಾತ್ರ ಪ್ರಶ್ನೆ ಮಾಡಬಹುದು, ಆದರೆ ಸದನದಲ್ಲಿ ಆಡಿದಂಥ ಮಾತುಗಳನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ. ಆಗೇನಾಗ್ತಾರೆ, ಎಂಟ್ರಿ ಆಗ್ತಾರೆ ಶ್ಯಾಮ್ ಸುಂದರ್ ಅವರು, ಹೆಬ್ಬಾಳ್ಕರ್ ಪರ ವಕೀಲರು. ನೋಡಿ ಸ್ವಾಮಿ, ಇಲ್ಲಿ ಶಾಸಕರೊಬ್ಬರು ಮಹಿಳೆಯನ್ನು ಅಶ್ಲೀಲವಾಗಿ ನಿಂದಿಸಿದ್ದಾರೆ. ಒಂದಲ್ಲ, ಪದೇ 10 ಬಾರಿ ಹೀಗೇನೆ ಕರೆದಿದ್ದಾರೆ. ಸಿಟಿ ರವಿ ಅವರಿಗೆ ಜಾಮೀನು ಕೊಡೋದಕ್ಕೆ ವಕೀಲ ಶ್ಯಾಮ್ ಸುಂದರ್ ಅವರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಬೆಳಗಾವಿ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕ್ಕೊಂಡಿದ್ದರು. ಬಳಿಕ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ್ದಾರೆ. ಒಂದೇ ಸಮಯದಲ್ಲಿ 2 ಕಡೆಗೆ ಇವರು ಬೇಲ್ ಅರ್ಜಿಯನ್ನು ಹಾಕಿದ್ದಾರಲ್ಲ, ಇದಕ್ಕೆ ಅವಕಾಶ ಇದೆಯಾ? ಸೆಷನ್ಸ್ ಕೋರ್ಟ್ಗೂ ಹಾಕ್ತಾರೆ, ಅಲ್ಲಿ ಬೆಳಗಾವಿ ಕೋರ್ಟ್ಗೂ ಹಾಕ್ತಾರೆ. ಏನಿದು? ಎಲ್ಲ ಕೋರ್ಟ್ಗಳಲ್ಲೂ ಈ ಥರ ಜಾಮೀನಿಗೆ ಅಂತ ಅರ್ಜಿ ಹಾಕಕ್ಕೆ ಬರುತ್ತಾ? ಇನ್ನೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿಲ್ಲ ಅವ್ರನ್ನ. ಅಲ್ಲಿ ಯಾವುದೇ ತೀರ್ಮಾನವೂ ಆಗಿಲ್ಲ. ಅಲ್ಲಿ ತೀರ್ಮಾನ ಆದಮೇಲೆ ಅದು ಸೆಷನ್ಸ್ ಕೋರ್ಟ್ಗೆ ಬರುವುದು ಒಂದು ಕ್ರಮ. ಅದನ್ನು ಬಿಟ್ಟಿದ್ದಾರೆ. 2 ದೋಣಿಯಲ್ಲಿ ಕಾಲಿಡಬೇಡಿ. JMFC ಕೋರ್ಟ್ ಮುಂದೆ ಇರತಕ್ಕಂಥ ಜಾಮೀನು ಅರ್ಜಿ ಕಥೆ ಏನಾಗಬಹುದು? ಕೋರ್ಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ.